ಕರ್ನಾಟಕದ ಎಲ್ಲ ಕುರಿಗಾರ ಬಂಧುಗಳಲ್ಲಿ ನಮಸ್ಕಾರ. ಸಹಸ್ರಾರು ವರ್ಷಗಳಿಂದ ಬದುಕನ್ನು ಕಟ್ಟಿಕೊಳ್ಳಲು ಆಶ್ರಯಿಸಿರುವಂತಹ ಕುರಿಗಾರಿಕೆ ಇಂದಿನ ದಿನಗಳಲ್ಲಿ ಕುರಿಗಾರರು ಅತ್ಯಂತ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ದೌರ್ಜನ್ಯ, ಕೊಲೆ, ಬೆದರಿಕೆ, ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಕುರಿಗಾರಿಕೆಯ ಕಸುಬು ಮತ್ತು ಕುರಿಗಾರರು ಸಂಕಷ್ಟವನ್ನು ಅನುಭವಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸದರಿ ಕುರಿಗಾರರ ಆಗ್ರಹದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರವು 2024-25 ಬಜೆಟಿನಲ್ಲಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡುವಂತಹ ಭರವಸೆಯನ್ನು ನೀಡಿತ್ತು. ಸದರಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯ ಜಾರಿಗೋಸ್ಕರನ ಸರ್ಕಾರದ ಮೇಲೆ ಒತ್ತಡ ತರಲು ಸಾಂಪ್ರದಾಯಿಕ ಕುರಿಗಾರರ ಹಿತರಕ್ಷಣಾ ಹೋರಾಟ ಸಮಿತಿಯವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ 19ರಂದು ಬೃಹತ್ ಪ್ರಮಾಣದಲ್ಲಿ ಕುರಿಗಾರರ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಸದರಿ ಹೋರಾಟವನ್ನು ಯಶಸ್ವಿಗೊಳಿಸಲು ರಾಜ್ಯದಾದ್ಯಂತ ಇರುವಂಥ ಕುರಿಗಾರರು ಇವತ್ತು ಕುರಿಗಾರಿಕೆ ಅನ್ನುವಂಥದ್ದು ಕುಲಕಸುಬಾಗಿಲ್ಲ. ಎಲ್ಲ ಜಾತಿ ಜನಾಂಗದವರು ಬದುಕಿಗೆ ಆಶ್ರಯವನ್ನಾಗಿ ಕುರಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾರೆಲ್ಲ ಕುರಿಗಾರಿಕೆಯನ್ನು ಬದುಕನ್ನಾಗಿ ಉದ್ಯಮವನ್ನಾಗಿ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಕುರಿಗಾರರ ಹಿತರಕ್ಷಣೆಯ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೋಸ್ಕರನ ಆಗಸ್ಟ್ 19ರಂದು ತಪ್ಪದೆ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಆಗಮಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತೀನಿ. ಎಲ್ಲರಿಗೆ ನಮಸ್ಕಾರ.